ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ತಾರಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಅವಲಕ್ಕಿ ಉಪ್ಪಿಟ್ಟು ಯಾವಾಗಲೂ ಮುದ್ದೆ ಆಗುತ್ತಾ ಅಥವಾ ತುಂಬ ಹಾರ್ಡ್ ಆಗುತ್ತಾ? ನಾನು ಮಾಡಿರೋ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾರ್ಮಲಾಗಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೆಂಪಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಎಲ್ಲರೂ ಬೆಳ್ಳುಳ್ಳಿ ಹಾಕಲ್ಲ ಅನಿಸುತ್ತೆ, ಬಟ್ ನನಗೆ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ರೋಸ್ಟ್ ಆಗುತ್ತೆ, ಚೆನ್ನಾಗಿ ಬೇಗ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಇದಕ್ಕೆ ನೀವು ಯಾವುದೆಲ್ಲ ಇಷ್ಟಪಡ್ತಿರೋ ತರಕಾರಿಗಳು ಲೈಕ್ ಕ್ಯಾರೆಟು ಮತ್ತು ಹುಳ್ಳಿಕಾಯಿ, ಆಲೂಗೆಡ್ಡೆ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಬಟಾಣಿ ಇದ್ರೂ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಸೊ ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ನಾನು ಏನೇ ಬ್ರೇಕ್ಫಾಸ್ಟ್ ಮಾಡಿದ್ರೂ ಸ್ವಲ್ಪ ಕಾರ್ನ್ ಹಾಕ್ತೀನಿ. ಸೊ ಅದರಿಂದ ನಾನು ಅವಲಕ್ಕಿ ಉಪ್ಪಿಟ್ಟಿಗೂ ಸಹ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಸೊ ಅವಳಿಗಿಷ್ಟ ಆಗುತ್ತೆ. ಒಂದೊಂದು ಸರಿ ಅಂತೂ ಆಯ್ಕೊಂಡು ಕಿತ್ಲಾಡ್ಕೊಂಡು ತಿಂತಾರೆ. ಹಾಕ್ತೀನಿ ನಾನು ಎಲ್ಲದಕ್ಕೂ, ಅಥವಾ ಸಪ್ರೇಟಾಗಾದರೂ ಸರಿ ಅವ್ರಿಗೆ ಲಂಚ್ ಬಾಕ್ಸಲ್ಲಿ ಸ್ವೀಟ್ ಕಾರ್ನ್ ಮಾಡಿ ಕೊಡ್ತೀನಿ. ಅವಳಿಗೆ ತುಂಬ ಇಷ್ಟ. ಸೊ ಈ ಥರ ಎಲ್ಲ ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ತರಕಾರಿ ಎಲ್ಲ ಸ್ವಲ್ಪ ಹಿಂಗೆ ಆಲ್ ಫ್ರೈ ಆಗಬೇಕು. ಸೊ ನಿಮಗೆ ಈ ಥರ ಫ್ರೈ ಮಾಡೋದು ಎಣ್ಣೆದು ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಟೀಮ್ ಕುಕ್ಕಿಂಗ್ ಮಾಡ್ಕೊಂಡು ಹಾಕ್ಕೊಬೋದು. ಇನ್ನು ಮೇಯ್ನ್ ಏನಪ್ಪ ಅಂದರೆ ಅವಲಕ್ಕಿ ಮುಳುಗೋ ಅಷ್ಟು ಮಾತ್ರ, ಅಂದರೆ ಅವಲಕ್ಕಿಲಿ ತುಂಬ ಗಲೀಜಿರುತ್ತೆ. ಇವಾಗ ನೀಟಾಗಿ ಒಂದು 2-3 ಸರಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡು ಅವಲಕ್ಕಿ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೀರು ಬಗ್ಗಿಸ್ಬಿಟ್ಟು ಇಡಬೇಕು. ಒಂದು 2 ಸರಿ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಎಲ್ಲ ಫುಲ್ಲು ಬಗ್ಗಿಸ್ಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ಸೊ ಆವಾಗ ನೋಡಿ ಈ ಥರ ಅದೇ ಅನ್ನ ಥರ ಇರುತ್ತೆ, ನೀಟಾಗಿ ಈ ಥರ ಮೆತ್ತಗಿರುತ್ತೆ. ಬಟ್ ಎಲ್ಲೂ ನಿಮಗೆ ಮುದ್ದೆ ಆಗಲ್ಲ. ನೀವು ನೀಟಾಗಿ ಈ ಥರ ನೀರು ಸೋರಿಸ್ಬಿಟ್ಟು ಇಟ್ಕೊಂಡ್ರೆ ಒಂದು 5 ಮಿನಿಟ್ಸು ಚೆನ್ನಾಗಾಗುತ್ತೆ. ಸೊ ಆಮೇಲೆ ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದ್ರಿಂದ ನೀವು ಸಾಫ್ಟಾಗಿ ಬರುತ್ತೆ. ಮುದ್ದೆನೂ ಕೂಡ ಆಗಲ್ಲ. ಅವಲಕ್ಕಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ನೀವು ರೈಸಲ್ಲಿ ಹೆಂಗೆ ಚಿತ್ರಾನ್ನ ಮಾಡ್ತೀರೋ ಅದೇ ಥರ ಬರುತ್ತೆ. ಈ ಥರ ಒಂದು ಸರಿ ಯೂಸ್ ಮಾಡಿ ನೋಡಿ. ನೀರನ್ನ ಫುಲ್ಲು ಬಸಿದ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಡಿ. ನೀರಲ್ಲೇ ಇಟ್ಟರೆ ಮುದ್ದೆ ಆಗೋಗುತ್ತೆ. ನೀರನ್ನ ಬಸಿದ್ಬಿಟ್ಟು ಒಂದು 5 ನಿಮಿಷ ಇಡಬೇಕು. ಆವಾಗ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಅದೆಲ್ಲ ಮೆತ್ತಗಾಗುತ್ತೆ, ಬಟ್ ಮುದ್ದೆ ಆಗಲ್ಲ. ನೀರಲ್ಲೇ ಇಟ್ಟರೆ ಮುದ್ದೆ ಆಗೋಗ್ಬಿಡುತ್ತೆ. ಸೊ ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇದೇ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನನ್ನ ಮಗಳಿಗೆ ಇವತ್ತು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ಏನು ಮಾಡೋದು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅವಳು ನಾನು ಏನು ಹೇಳಿದ್ರು ಒಪ್ಪಲಿಲ್ಲ. ನಾನು ಈ ಸರಿ ಅವಳು ನನಗೆ ಸಿಂಡ್ರೆಲಾ ಥರ ರೆಡಿ ಮಾಡಿ ಮಮ್ಮಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಅದೇನೋ ಗೊತ್ತಿಲ್ಲ, ವೀಡಿಯೋಸ್ ನೋಡಿರ್ತಾಳೆ ಮೋಸ್ಟ್ಲಿ ಅದಕ್ಕೆ. ಸೊ ನಾನು ಆಯ್ತು ತುಂಬ ಕನ್ವಿನ್ಸ್ ಮಾಡಿದೆ, ಬಟ್ ಅವಳು ಒಪ್ಪಲಿಲ್ಲ, ಅದೇ ಬೇಕು ಅಂದ್ಲು. ಸೊ ಫೈನಲಿ ಅವಳಿಗೆ ಅದೇ ಡ್ರೆಸ್ ಹಾಕಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಲೋಟಸ್ ಮಾಡಿಸಿದ್ದೆ, ಅವಳಿಗೆ ಫಸ್ಟ್ ಪ್ರೈಸ್ ಬಂದಿತ್ತು ನೋಡಿ. ಲಾಸ್ಟ್ ಇಯರ್ ನೋಡಿ ನಾನು ಲೋಟಸ್ ಅವಳಿಗೆ ಪ್ರಿಪೇರ್ ಮಾಡಿದ್ದೆ, ಅವಳನ್ನ ಲೋಟಸ್ ಹಾಕಿದ್ದೆ. ಅವಳ ಸ್ಪೀಚ್ ನೋಡಿ. I am lotus. I have 2 colors, pink and white, and we make it water. ಸೊ ಲಾಸ್ಟ್ ಇಯರ್ ಅವಳಿಗೆ ಫಸ್ಟ್ ಪ್ರೈಸ್ ಬಂದಿತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ. ಬಟ್ ಈ ವರ್ಷ ಸಿಂಡ್ರೆಲಾ ಹಾಕೋಬೇಕು ಅಂತ ತುಂಬ ಹಠ ಮಾಡಿದ್ಲು. ಸರಿ ಎನಿವೇ ಅವಳ ಆಸೆ ಯಾಕೆ ಇದು ಮಾಡೋದು ಅಂದ್ಬಿಟ್ರು ಅವಳಿಗೆ ಸಿಂಡ್ರೆಲಾ ಥರನೇ ರೆಡಿ ಮಾಡ್ತಾಯಿದ್ದೀನಿ. ಸಿಂಡ್ರೆಲಾ ಅಂದರೆ ಗೊತ್ತಲ್ವಾ, ವೈಟ್ ಆ್ಯಂಡ್ ವೈಟು ಪ್ರಿನ್ಸಸ್ಸು. ಸೊ ನಮ್ಮನೆಗೆ ಸದ್ಯಕ್ಕೆ ಇವಳೇ ಪ್ರಿನ್ಸಸ್ಸು, ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಥರ. ಸೊ ನಮ್ಮನೆ ಇಬ್ಬರು ಪ್ರಿನ್ಸಸ್ ಇದ್ದಾರೆ. ನಾನು ಸ್ವಲ್ಪ ನನ್ನ ಹತ್ರ ಇರೋ ಐಟಮ್ನೆಲ್ಲ ಯೂಸ್ ಮಾಡಿಕೊಂಡು ಸೊ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇದು ತಲೆಗೆ ಹಾಕಿರೋದು ಬಂದು ಹೇರ್ ಕ್ಲಿಪ್ಪು, ಈ ರಿಸೆಪ್ಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಸ್ಟೋನ್ದು, ಆ ಥರದ್ದು. ಅದನ್ನೇ ನಾನು ಅವಳಿಗೆ ಕಿರೀಟ ಥರ ಯೂಸ್ ಆಗುತ್ತೆ ಅಂತ ಅದನ್ನೇ ಪಿನ್ ಮಾಡಿದ್ದೀನಿ. ಇನ್ನು ಆ್ಯಸ್ ಯೂಶ್ವಲ್ ಸ್ಟೋನ್ದು ನೆಕ್ಲೆಸು ಮತ್ತು ಇಯರಿಂಗ್ಸ್ ಹಾಕಿದ್ದೀನಿ. ಸ್ವಲ್ಪ ಮುಖಕ್ಕೆ ಒಂಚೂರು ಲೈಟಾಗಿ ಮೇಕಪ್ ಮಾಡಿದ್ದೀನಿ.
ಸೊ ಯಾವಾಗಾದರೂ ಸರಿನೇ ನನ್ನ ಮಕ್ಕಳಿಗೆ ಏನೋ ರೆಡಿ ಮಾಡಬೇಕು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಅವರು ಕೂಡ ತುಂಬ ಇಷ್ಟಪಟ್ಟು ಮಾಡಿಸ್ಕೊಳ್ತಾರೆ. ಹಠ ಮಾಡೋದಾಗಲಿ ಅಥವಾ ಅಳೋದಾಗಲಿ, ಇರಿಟೇಷನ್ ಆಗ್ತಿದೆ ಅಂತ ಹೇಳೋದಾಗಲಿ ಆ ಥರ ಏನೂ ಮಾಡಲ್ಲ. ಇವಳಿಗೆ ನಾನು ಚಿಕ್ಕ ವಯಸ್ಸಿಂದ ಸುಮಾರು ಸರಿ ಫ್ಯಾನ್ಸಿ ಡ್ರೆಸ್ ಹಾಕ್ಸ್ತಿದ್ದೀನಿ. ಅಂದರೆ ಸ್ಕೂಲಿಗೆ ಸೇರೋಕ್ಕೆ ಮುಂಚೆಯಿಂದನೂ ಸಹ ಎಷ್ಟೊಂದು, ಅಂದರೆ ಒಂದು ಕೃಷ್ಣನ ವೇಷ ಹಾಕ್ಸೋದು, ರಾಧೆ ವೇಷ ಹಾಕೋದು, ಶಾಕುಂತಲೆ ವೇಷ ಹಾಕಿದ್ದೀನಿ. ನಾನು ನಿಮ್ಗೆ ಫ್ಯೂಚರಲ್ಲಿ ಶೇರ್ ಮಾಡ್ತೀನಿ ವೀಡಿಯೋಸು. ತುಂಬ ರೆಡಿ ಮಾಡ್ತಾಯಿದ್ದೆ. ನನಗೇನೋ ಅವಳಾಗ ಒಂಥರ ಕ್ರೇಜು, ಮಕ್ಕಳಿಗೆ ರೆಡಿ ಮಾಡಬೇಕು, ಫೋಟೋಸ್ ತೆಗಿಬೇಕು ಅಂತ. ನಾನಿನ್ನೂ ಆವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಮಾಡಿದರೆ ನಿಜವಾಗ್ಲೂ ಎಲ್ಲ ವೀಡಿಯೋನೂ ಶೇರ್ ಮಾಡ್ತಾಯಿದ್ದೆ. ಸೊ ಅದು ಪ್ರಿಪ್ರೇಷನ್ ಇಲ್ಲದೇ ಇದ್ದರೂ ಅಟ್ಲೀಸ್ಟ್ ಫೋಟೋಸ್ ಆದರೂ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ನ ಹಿಂಗೆ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಫಾರ್ ಮೋರ್ ವೀಡಿಯೋಸು. ಸೊ ಎಲ್ಲ ವೈಟು ಹಾಕಿ ಇವಾಗೆ ರೆಡಿ ಮಾಡಿದೆ. ಈ ಕಾಸ್ಟ್ಯೂಮು ಅವ್ರ ಅತ್ತೆ ಕೊಡಿಸಿದ್ರು ಆ್ಯಕ್ಚುಲಿ ಅವಳ ಬರ್ಡೇಗೆ. ಸೊ ಅದೇ ಇತ್ತು, ನಾನೇನು ಬೈ ಮಾಡಲಿಲ್ಲ ಇವಾಗ ಹೊಸ್ದಾಗಿ. ಸೊ ಎಲ್ಲ ಸೆಟ್ಟು ಅಷ್ಟು, ಫ್ರಾಕು ಮಾತ್ರ ಬೇರೆದು ನಾನು ತೆಗೆದಿಟ್ಟಿದ್ದೆ. ಲಾಸ್ಟ್ ಇಯರ್ ಐ ಥಿಂಕ್ ರಿಪಬ್ಲಿಕ್ ಡೇಗೆ ವೈಟ್ ಡ್ರೆಸ್ ಬೇಕು ಅಂತ ತೆಗೆದಿಟ್ಟಿದ್ದು. ಸೊ ಅದು ಹಾಗೆ ಇತ್ತು. ಸೊ ಇರೋದ್ರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡಿ ಈ ಥರ ರೆಡಿ ಮಾಡಿದ್ದೀನಿ. ನೋಡಿ ನಮ್ಮ ಪ್ರಿಯಾ ರೆಡಿಯಾಗಿದ್ದಾಳೆ. ಹೇಗಿದ್ದಾಳೆ ನಮ್ಮ ಸಿಂಡ್ರೆಲ್ಲಾ ಅಂತ ಕಮೆಂಟಲ್ಲಿ ತಿಳಿಸಿ. ಸ್ಪೀಚ್ ಅಂತೂ ಫುಲ್ಲು ಹೇಳ್ಕೊಟ್ಟೆ, ಬಟ್ ಅವಳಿಗೆ ಅಷ್ಟೊಂದು ಬರಲಿಲ್ಲ. ಹೇಗೋ ಗೊತ್ತಿರೋದು ಒಂದೆರಡು ಲೈನ್ ಹೇಳಿದ್ದಾಳೆ. ಹಾಕ್ತೀನಿ ನೋಡಿ ನಾನು. ಹೇಳು. ಹೂ ಆರ್ ಯು? Cinderella. ಹೂ ಆರ್ ಯು? Cinderella. ಹೂಸ್ ಸಿಂಡ್ರೆಲ್ಲಾ? Cinderella is a Cinderella is a beautiful princess. Hello everyone, my name is Lavanya. I am studying in senior KGB section. I am a girl. Cinderella is a beautiful princess. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.